ಓಂ ಶಾಂತಿ. ಡೇಟ್ ಆಗಿದೆ 24/2/1985. ಅವ್ಯಕ್ತ ಮುರಳಿ. ಮಹಾವಾಕ್ಯ ಆಗಿದೆ, ಸಂಗಮ ಯುಗ್ ಸರ್ವಶ್ರೇಷ್ಠ ಪ್ರಾಪ್ತಿಯೋಂ ಕಾ ಯುಗ್. ಸಂಗಮ ಯುಗ ಸರ್ವಶ್ರೇಷ್ಠ ಪ್ರಾಪ್ತಿಗಳ ಯುಗ ಆಗಿದೆ. ಸದಾ महादानी वरदानी बाप दादा अपने अपने बच्चों प्रति बोले. आज बाप दादा चारों ओर के प्राप्ति स्वरूप विशेष आत्माओं को देख रहे हैं. इंदु बाप दादा ನಾಲ್ಕು ಕಡೆಗೆ ಪ್ರಾಪ್ತಿ ಸ್ವರೂಪ ವಿಶೇಷ ಆತ್ಮಗಳನ್ನು ಬಾಬಾ ನೋಡ್ತಿದ್ದಾರೆ. एक तरफ अनेक आत्माएं अल्पकाल के प्राप्ति वाली हैं. ಒಂದು ಕಡೆ ಅನೇಕ ಆತ್ಮಗಳು ಅಲ್ಪಕಾಲ ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥ ಆತ್ಮಗಳು, जिसमें प्राप्ति के साथ साथ अप्राप्ति भी है. ಅಲ್ಲಿ ಪ್ರಾಪ್ತಿಯ ಜೊತೆಗೆ ಅಪ್ರಾಪ್ತಿನೂ ಇದೆ. ಆಜ್ ಪ್ರಾಪ್ತಿ ಹೇ ಕಲ್ ಅಪ್ರಾಪ್ತಿ ಹೇ. ಇವತ್ತು ಪ್ರಾಪ್ತಿ ಆಗಿದೆ ಅನಿಸುತ್ತೆ, ನಾಳೆ ಮತ್ತೆ ಅಪ್ರಾಪ್ತಿ ಆಗ್ತದೆ. ತೋ ಏಕ್ ತರಫ್ ಅನೇಕ ಪ್ರಾಪ್ತಿ ಅಪ್ರಾಪ್ತಿ ಸ್ವರೂಪ್. ಒಂದು ಕಡೆ ಅನೇಕ ಪ್ರಾಪ್ತಿಗಳಿದ್ದರೂ ಅಪ್ರಾಪ್ತಿ ಸ್ವರೂಪದ ಮಕ್ಕಳಿದ್ದಾರೆ. दूसरी तरफ बहुत थोड़े सदाकाल की प्राप्ति स्वरूप विशेष आत्माएं. ಇನ್ನೊಂದು ಕಡೆ ಬಹಳ ಕಡಿಮೆ ಯಾವಾಗಲೂ ಪ್ರಾಪ್ತಿ ಸ್ವರೂಪ್ ವಿಶೇಷ ಆತ್ಮಗಳು. दोनों के महान अंतर को देख रहे थे. ಎರಡುಗಳ ಮಹಾನ್ ಅಂತರವನ್ನು ಬಾಬಾ ನೋಡ್ತಾ ಇದ್ರು. बाप दादा प्राप्ति स्वरूप बच्चों को देख हर्षित हो रहे थे. बाप दादा ಪ್ರಾಪ್ತಿ ಸ್ವರೂಪ್ ಮಕ್ಕಳನ್ನು ನೋಡಿ ಖುಷಿ ಆಗ್ತಿದ್ರು. ಪ್ರಾಪ್ತಿ ಸ್ವರೂಪ್ ಬಚ್ಚೆ ಕಿತನೆ ಪದಂ ಭಾಗ್ಯವಾನ್ ಹೇ. ಪ್ರಾಪ್ತಿ ಸ್ವರೂಪ್ ಮಕ್ಕಳು ಎಷ್ಟೊಂದು ಪದಂ ಭಾಗ್ಯವಾನ್ ಆಗಿದ್ದಾರೆ. इतनी प्राप्ति कर ली जो आप विशेष आत्माओं के हर कदम में पदम है. ಇಷ್ಟು ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ, ತಾವು ವಿಶೇಷ ಆತ್ಮಗಳ ಪ್ರತಿ ಹೆಜ್ಜೆನಲ್ಲೂ ಪದಂ ಇದೆ. लौकिक में प्राप्ति स्वरूप जीवन में विशेष 4 बातों की प्राप्ति आवश्यक है. ಲೌಕಿಕದಲ್ಲಿ ಪ್ರಾಪ್ತಿ ಸ್ವರೂಪ್ ಜೀವನದಲ್ಲಿ ವಿಶೇಷ 4 ಮಾತುಗಳ ಪ್ರಾಪ್ತಿಯ ಅವಶ್ಯಕತೆ ಇದೆ. ಒಂದಾಗಿದೆ ಸುಖಮಯ ಸಂಬಂಧ, 2 स्वभाव और संस्कार सदा शीतल और स्नेही हो, 3 सच्ची कमाई की विशेष संपत्ति हो, ಮೂರನೇದಾಗಿದೆ ಸಚ್ಚಿ ಕಮಾಯಿ ವಿಶೇಷ ಸಂಪತ್ತಿ, 4 श्रेष्ठ कर्म श्रेष्ठ संपर्क हो. अगर यह चारों ही बातें प्राप्त है तो लौकिक जीवन में भी सफलता और खुशी है. ಒಂದು ವೇಳೆ ಈ 4 ಮಾತುಗಳಲ್ಲಿ ಪ್ರಾಪ್ತಿ ಇತ್ತು ಅಂತಂದರೆ ಲೌಕಿಕ ಜೀವನದಲ್ಲಿನೂ ಕೂಡ ಸಫಲತೆ ಇರ್ತದೆ ಮತ್ತು ಖುಷಿ ಇರ್ತದೆ. ಯಾವ್ಯಾವೋ? 1 ಸುಖಮಯ ಸಂಬಂಧ, 2 ಸ್ವಭಾವ ಮತ್ತು ಸಂಸ್ಕಾರ ಯಾವಾಗಲೂ ಶೀತಲ ಸ್ನೇಹಿ ಆಗಿರಬೇಕು, ಆಮೇಲೆ ಸತ್ಯ ಕಮಾಯಿ ಶ್ರೇಷ್ಠ ಸಂಪತ್ತಿ ಇರಬೇಕು, 4 ಕರ್ಮ ಶ್ರೇಷ್ಠ, ಸಂಪರ್ಕನೂ ಶ್ರೇಷ್ಠ. ಈ 4 ಪ್ರಾಪ್ತಿಗಳಿದ್ರೆ ಲೌಕಿಕ ಜೀವನ ಕೂಡ ಸಫಲತೆಯಿಂದಿರ್ತದೆ, ಖುಷಿಯಾಗಿರ್ತದೆ. ಲೇಕಿನ್ ಲೌಕಿಕ ಜೀವನ ಕಿ ಪ್ರಾಪ್ತಿಯ ಅಲ್ಪಕಾಲ ಕಿ ಪ್ರಾಪ್ತಿಯ ಹೇ. ಆದರೆ ಲೌಕಿಕ ಜೀವನದ ಪ್ರಾಪ್ತಿಗಳು ಅಲ್ಪಕಾಲದ ಪ್ರಾಪ್ತಿಗಳು ಆಗಿದ್ದಾವೆ. ಆಜ್ ಸುಖಮಯ ಸಂಬಂಧ ಹೇ, ಕಲ್ ವಹಿ ಸಂಬಂಧ ದುಃಖಮಯ ಬನ್ ಜಾತಾ ಹೇ. ಇಂದು ಸುಖಮಯ ಸಂಬಂಧ ಅನಿಸ್ಕೊಂಡ್ರೆ ನಾಳೆ ಅದೇ ಏನಾಗ್ತದೆ? ದುಃಖಮಯ ಆಗ್ಬಿಡ್ತದೆ. ಆಜ್ ಸಫಲತಾ ಹೇ, ಕಲ್ ನಹಿ ಹೇ. ಇನ್ನು ಸಫಲತಾ ಅನಿಸ್ತದೆ, ನಾಳೆ ಇರೋದಿಲ್ಲ. इसके अंतर में आप प्राप्ति स्वरूप श्रेष्ठ आत्माओं को इस अलौकिक श्रेष्ठ जीवन में चारों ही बातें सदा प्राप्त है. ಈ ಅಂತರದಲ್ಲಿ ತಾವು ಪ್ರಾಪ್ತಿ ಸ್ವರೂಪ್ ಶ್ರೇಷ್ಠ ಆತ್ಮಗಳು ಈ ಅಲೌಕಿಕ ಶ್ರೇಷ್ಠ ಜೀವನದಲ್ಲಿ 4 ಮಾತುಗಳಲ್ಲಿ ಸದಾ ಪ್ರಾಪ್ತಿ ಇರ್ತದೆ. क्योंकि डायरेक्ट सुखदाता सर्व प्राप्तियों के दाता के साथ अविनाशी संबंध है. ಅವು ಏನು ಹೇಳ್ತಿದ್ದಾರೆ ಅಂತಂದರೆ, ಆ 4 ಮಾತುಗಳೇನಿದಾವಲ್ಲ ಅವು ಇದ್ದರೆ ಲೌಕಿಕ ಜೀವನದಲ್ಲಿ ಖುಷಿಯಾಗಿರ್ತೀರಿ ಇಲ್ಲಂತಲ್ಲ, ಆದರೆ ಅದೇನಾಗಿರ್ತದೆ? ಅಲ್ಪಕಾಲ ಇರ್ತದೆ. ಯಾಕಂದರೆ ಅಲ್ಲಿ ಸಂಬಂಧ ನಾವು
ವಿನಾಶಿ ಸಂಬಂಧ ಜೋಡಿಸ್ಕೊಂಡಿರ್ತೀವಿ, ಅದಕ್ಕೆ ಪ್ರಾಪ್ತಿನೂ ಕೂಡ ಯಾವಾಗಲೂ ಇರೋದಿಲ್ಲ. ಆದರೆ ಇಲ್ಲಿ ಅದೇ 4 ಮಾತುಗಳಿಂದ ನಮಗೆ ಪ್ರಾಪ್ತಿ ಅವಿನಾಶಿ ಅನ್ನಿಸ್ತದೆ. ಯಾಕೆಂತಂದರೆ ನಮ್ಮ ಸಂಬಂಧಿ ಯಾರಾಗಿದ್ದಾರೆ? ಶಿವಬಾಬಾ. ಅವಿನಾಶಿ ಯಾವಾಗಲೂ ಸಂಬಂಧ ಇರ್ತದಲ್ಲ ಬಾಬಂದು, ಅದಕ್ಕೆ ಅವಿನಾಶಿ ಸಂಬಂಧ. ಅದಕ್ಕೆ ಹೇಳ್ತಾರೆ ಬಾಬಾ, ಇಂಥ ಶ್ರೇಷ್ಠ ಆತ್ಮಗಳ ಈ ಅಲೌಕಿಕ ಶ್ರೇಷ್ಠ ಜೀವನದಲ್ಲಿ 4 ಮಾತುಗಳಲ್ಲಿ ಸದಾ ಪ್ರಾಪ್ತಿರ್ತದೆ. ಕ್ಯೋಂಕಿ ಡೈರೆಕ್ಟ್ ಸುಖದಾತ सर्व प्राप्तियों के दाता के साथ अविनाशी संबंध है. जो अविनाशी संबंध कभी भी दुख व धोखा देने वाला नहीं है. ಪರಮಾತ್ಮನ ಸಂಬಂಧ ಅವಿನಾಶಿ ಆಗಿರೋದರಿಂದ ಎಂದೂ ಕೂಡ ನಮಗೆ ದುಃಖ ಆಗಲಿ ಮೋಸ ಆಗಲಿ ಆಗೋದಿಲ್ಲ. ವಿನಾಶಿ ಸಂಬಂಧೋ ಮೇ ವರ್ತಮಾನ ಸಮಯ ದುಃಖ ಹೇ ವ ಧೋಖಾ ಹೇ. ವಿನಾಶಿ ಸಂಬಂಧದಲ್ಲಿ ಈ ಸಮಯದಲ್ಲಿ ಅಂದರೆ ವರ್ತಮಾನ ಸಮಯದಲ್ಲಿ ದುಃಖನೇ ಇದೆ, ಮೋಸನೇ ಇದೆ. ಅವಿನಾಶಿ ಸಂಬಂಧ ಮೇ ಸಚ್ಚಾ ಸ್ನೇಹ ಹೇ, ಸುಖ ಹೇ. ಅವಿನಾಶಿ ಸಂಬಂಧದಲ್ಲಿ ಸತ್ಯ ಸ್ನೇಹ ಸುಖ ಇದೆ. तो सदा स्नेह और सुख के सर्व संबंध बाप से प्राप्त है. ಸದಾ ಸ್ನೇಹ ಮತ್ತು ಸುಖದ ಸರ್ವ ಸಂಬಂಧ ಯಾರಾಗಿದ್ದಾರೆ? ತಂದೆಯಿಂದ ಮಾತ್ರ ಪ್ರಾಪ್ತಿ ಇದೆ. ಏಕ್ ಭಿ ಸಂಬಂಧಕ್ಕೆ ಕಮಿ ನಹಿ ಹೇ. ಒಂದು ಪರಮಾತ್ಮನ ಸಂಬಂಧನ ತಗೊಂಡ್ರೆ ಯಾವ ಸಂಬಂಧದಲ್ಲಿ ನಮಗೆ ಕಮ್ಮಿ ಅನಿಸೋದಿಲ್ಲ. जो संबंध चाहो उसी संबंध से प्राप्ति का अनुभव कर लो. ಯಾವ ಸಂಬಂಧ ಬೇಕೋ ಆ ಸಂಬಂಧವನ್ನು ಜೋಡಿಸ್ಕೊಂಡು ಪ್ರಾಪ್ತಿಯ ಅನುಭವ ಮಾಡ್ಕೊಳ್ಬೋದು. जिस आत्मा को जो संबंध प्यारा है उसी संबंध से भगवान प्रीत की रीत निभा रहे हैं. ನೀವು ಭಗವಂತನಿಂದ ಅಂದರೆ ಪರಮಾತ್ಮನ ಯಾವ ಸಂಬಂಧ ತಗೊಳ್ತೀರೋ ಆ ಸಂಬಂಧದ ಪ್ರೀತಿ ಸಂಬಂಧವನ್ನು ಬಾಬಾ ಏನು ಮಾಡ್ತಾರೆ? ನಿಭಾಯಿಸ್ತಾರೆ. ಭಗವಾನ್ ಕೋ ಸರ್ವ ಸಂಬಂಧಿ ಬನಾ ದಿಯಾ. ಭಗವಂತನನ್ನು ಎಲ್ಲ ಸಂಬಂಧವನ್ನು ಮಾಡ್ಕೊಂಡಿವಿ. ಅದಕ್ಕೇನು ಹೇಳಿದ್ವಿ? ತಂದೆ ನೀನು, ತಾಯಿ ನೀನು, ಬಳಗ ನೀನು ಅಂತ ಹೇಳಿದ್ವಿ. ಅಕ್ಕ ಮಹಾದೇವಿ ಪತಿ ಸಂಬಂಧ ತಗೊಂಡ್ಲು. ಅದಕ್ಕಾಗಿ ಬಹಳಷ್ಟು ವೈರಾಗ್ಯ ವೃತ್ತಿಯನ್ನು ಹೊಂದಿದವಂತಳಾಗಿದ್ಲು. ಐಸಾ ಶ್ರೇಷ್ಠ ಸಂಬಂಧ ಸಾರೆ ಕಲ್ಪ ಮೇ ಪ್ರಾಪ್ತ ನಹಿ ಹೋ ಸಕ್ತಾ. ಇಂಥ ಶ್ರೇಷ್ಠ ಸಂಬಂಧ ಇಡೀ ಕಲ್ಪದಲ್ಲಿ ನಿಮಗೆ ಎಲ್ಲೂ ಸಿಗೋದಿಲ್ಲ. तो संबंध भी प्राप्त है. साथ साथ इस अलौकिक दिव्य जन्म में सदा श्रेष्ठ स्वभाव ईश्वरीय संस्कार होने कारण स्वभाव संस्कार कभी दुख नहीं देते. ಇಂಥ ಶ್ರೇಷ್ಠ ಸಂಬಂಧ ಇಡೀ ಕಲ್ಪದಲ್ಲಿ ನಮಗೆ ಪ್ರಾಪ್ತಿಯಾಗೋದಿಲ್ಲ. ಅದಕ್ಕೆ ಸಂಬಂಧನೂ ಪ್ರಾಪ್ತಿ ಇದೆ. ಜೊತೆಗೆ ಈ ಅಲೌಕಿಕ ದಿವ್ಯ ಜನ್ಮದಲ್ಲಿ ಯಾವಾಗಲೂ ಶ್ರೇಷ್ಠ ಸ್ವಭಾವ ಐಶ್ವರ್ಯ ಸಂಸ್ಕಾರ ಇರುವುದರ ಕಾರಣ ಸ್ವಭಾವ ಸಂಸ್ಕಾರ ಎಂದು ನಮಗೆ ದುಃಖ ಕೊಡೋದಿಲ್ಲ. जो बाप दादा के संस्कार वह बच्चों के संस्कार. ಬಾಪ್ ದಾದಾ ಇಬ್ಬರು ಸಂಸ್ಕಾರ ಏನಾಗಿದ್ದಾವೆ? ನಾವು ಮಕ್ಕಳ ಸಂಸ್ಕಾರನೂ ಕೂಡ ಅವೇ ಆಗಿದ್ದಾವೆ. जो बाप दादा का स्वभाव वह बच्चों का स्वभाव. ಬಾಪ್ ದಾದಾರವರ ಸ್ವಭಾವ ಏನಾಗಿದೆ? ನಮ್ಮದು ಅದೇ ಸ್ವಭಾವ. ಸ್ವಭಾವ ಅರ್ಥಾತ್ ಸದಾ ಹರೇಕೆ ಪ್ರತಿ ಸ್ವ ಅರ್ಥಾತ್ ಆತ್ಮಭಾವ. ಸ್ವಭಾವ ಅರ್ಥ ಯಾವಾಗಲೂ ಪ್ರತಿಯೊಬ್ಬರ ಪ್ರತಿಯಾಗಿ ಸ್ವ ಅದರ ಅರ್ಥ ಆತ್ಮಭಾವ. ಎಲ್ಲರ ಪ್ರತಿಯಾಗಿ ಏನಿರಬೇಕು? ಇದು ಆತ್ಮ, ಇದು ಶ್ರೇಷ್ಠ ಆತ್ಮ, ಪರಮಾತ್ಮನ ಮಗು, ಇಂಥ ಭಾವ ಇರಬೇಕು. ಸ್ವ ಶ್ರೇಷ್ಠಕ್ಕೂ ಭಿ ಕಹ ಜಾತಾ ಹೈ. ಸ್ವ ಅಂದರೆ ಶ್ರೇಷ್ಠ ಅಂತಲೇ ಹೇಳ್ತಾರೆ. ಸ್ವ ಕ ಭಾವ ವ ಶ್ರೇಷ್ಠ ಭಾವ ಯಹಿ ಸ್ವಭಾವ ಹೋ. ಸ್ವ ಕ ಭಾವ ಅಂದರೆ ಆತ್ಮನ ಭಾವ, ಈ ಭಾವನೆ ಶ್ರೇಷ್ಠ ಭಾವ, ಅದಕ್ಕೆ ಸ್ವಭಾವ. ಸದಾ ಮಹಾದಾನಿ ರೆಹಮ್ದಿಲ್ ವಿಶ್ವ ಕಲ್ಯಾಣಕಾರಿ. ಸ್ವಭಾವ ಏನಿರಬೇಕು? ಯಾವಾಗಲೂ ಮಹಾದಾನಿ, ಕರುಣಾಮಯಿ, ವಿಶ್ವ ಕಲ್ಯಾಣಕಾರಿಯಾಗಿರಬೇಕು. ಯಹ ಬಾಪ್ಗೆ ಸಂಸ್ಕಾರ ಸೋ ಆಪ್ಗೆ ಸಂಸ್ಕಾರ ಹೋ. ಈ ತಂದೆಯ ಸಂಸ್ಕಾರನೇ ನಮ್ಮ ಸಂಸ್ಕಾರ ಆಗಬೇಕು. ಇಸ್ಲಿಯೇ ಸ್ವಭಾವ और ಸಂಸ್ಕಾರ ಸದಾ ಖುಷಿ ಕಿ ಪ್ರಾಪ್ತಿ ಕರಾತೆ ಹೇ. ಅದಕ್ಕಾಗಿ ಸ್ವಭಾವ ಮತ್ತು ಸಂಸ್ಕಾರ ಯಾವಾಗಲೂ ಖುಷಿಯ ಪ್ರಾಪ್ತಿ ಮಾಡ್ತವೆ. ऐसे ही सच्ची कमाई की सुखमय संपत्ति है. ಹೀಗೆ ಸತ್ಯ ಕಮಾಯಿ ಅನ್ನೋದೇನದಲ್ಲ ಅದು ಸುಖಮಯವಾದ ಸಂಪತ್ತಾಗಿದೆ. तो ಅವಿನಾಶಿ ಖಜಾನೆ ಕಿತನೆ ಮಿಲೆ ಹೇ. ಹಾಗಾದರೆ ಅವಿನಾಶಿ ಖಜಾನೆ ಎಷ್ಟು ಸಿಕ್ಕಿದ್ದಾವೆ? ಹರೇಕ್ ಖಜಾನೆ ಕಿ ಖಾನಿಯೋಂ ಕೆ ಮಾಲಿಕ್ ಹೋ. ಪ್ರತಿಯೊಂದು ಖಜಾನೆಗಳ ಮಾಲೀಕ ಆಗಿದೆಯೇ. ಸಿರ್ಫ್ ಖಜಾನ ನಹಿ,
ಅಖೂಟ್ ಅನ್ಗಿನತ್ ಖಜಾನೆ ಮಿಲೆ ಹೇ. ಕೇವಲ ಬರೀ ಖಜಾನೆ ಅಲ್ಲ, ಅಖೂಟ್ ಅನ್ಗಿನತ್, ಎಷ್ಟು ತಗೊಂಡ್ರೂ ಮುಗಿಯಲಾರದ ಎಣಿಸಲಾರದ ಖಜಾನೆ ಸಿಕ್ಕಿದೆ. ಜೋ ಖರ್ಚಾ ಖಾವೋ ಅವ್ರು ಬಢಾತೆ ರಹೋ. ಎಷ್ಟು ಖರ್ಚು ಮಾಡ್ತೀರಿ, ಎಷ್ಟು ಊಟ ಮಾಡ್ತೀರ, ಅಷ್ಟು ಏನಾಗುತ್ತದೆ, ಹೆಚ್ಚಾಗ್ತದೆ. ಅಂದರೆ ಅವಿನಾಶಿ ಖಜಾನೆಗಳನ್ನು ನಾವು ಬಳಸಿದಷ್ಟು ಏನಾಗ್ತವೆ, ಹೆಚ್ಚಾಗ್ತದೆ. ವಿನಾಶಿ ಖಜಾನೆ ಸಂಪತ್ತು, ದುಡ್ಡು ಖರ್ಚು ಮಾಡಿದಷ್ಟು ಕಡಿಮೆ ಆಗ್ತದೆ. ಬಟ್ ಈ ಗುಣಗಳ ಸ್ವಭಾವ, ಗುಣಗಳ ಖಜಾನೆ, ಸ್ವಮಾನಗಳ ಖಜಾನೆ, ನಾವು ಅದನ್ನು ಹೆಚ್ಚು ಮಾಡಿದಷ್ಟು, ಖರ್ಚು ಮಾಡಿದಷ್ಟು ಅನುಭವಿಸಿದಷ್ಟು ಏನಾಗುತ್ತೆ, ಹೆಚ್ಚಾಗ್ತದೆ. ಜಿತನಾ ಖರ್ಚು ಕರೋ ಉತನಾ ಬಡ್ತಾ ಹೇ, ಅನುಭವಿ ಹೋನ. ಸ್ಥೂಲ ಸಂಪತ್ತಿ ಕಿಸ್ ಲಿಯೇ ಕಮಾತೆ ಹೇ. ಸ್ಥೂಲ ಸಂಪತ್ತಿ ಎದಕ್ಕಾಗಿ ಗಳಿಕೆ ಮಾಡ್ತೀವಿ? ದಾಲ್ ರೋಟಿ ಸುಖಸೆ ಖಾವೆ, ರೊಟ್ಟಿ ಬೇಳೆ ಆರಾಮಾಗಿ ತಿನ್ನಬೇಕು ಅಂತ ಕಮಾಯಿ ಮಾಡ್ತೀವಿ, ಗಳಿಕೆ ಮಾಡ್ತೀವಿ. ಪರಿವಾರ ಸುಖಿ ಹೋ, ನಮ್ಮ ಸಂಸಾರ ಸುಖಿಯಾಗಿರಬೇಕು. ದುನಿಯಾ ಮೇ ನಾಮ್ ಅಚ್ಚಾ ಹೋ, ಜಗತ್ತಿನಲ್ಲಿ ನಮ್ಮ ಹೆಸರು ಒಳ್ಳೆಯದಾಗಿರಬೇಕು, ಪ್ರಸಿದ್ಧಿಯಾಗಿರಬೇಕು. ಆಪ್ ಅಪ್ನೆ ಕೋ ದೇಖೋ ಕಿತನೆ ಸುಖ और ಖುಷಿ ಕಿ ದಾಲ್ ರೋಟಿ ಮಿಲ್ ರಹಿ ಹೇ. ಚೆಕ್ ಮಾಡ್ಕೊಳ್ಳಿ. ವಿನಾಶಿ ಖಜಾನೆ ಗಳಿಕೆ ಮಾಡೋದ್ರಿಂದ ಎಷ್ಟು ಖುಷಿಯಾಗಿ ದಾಲ್ ರೋಟಿ ಊಟ ಮಾಡ್ತೀರಾ. ಜೋ ಗಾಯನ್ ಭಿ ಹೇ, ದಾಲ್ ರೋಟಿ ಖಾओ ಭಗವಾನ್ ಗೀತ್ ಗಾओ. ರೊಟ್ಟಿ ಬೇಳೆ ತಿಂದು ಭಗವಂತನ ಹಾಡು ಹೇಳಿ. ಐಸೆ ಗಾಯನ್ ಕಿ ಹುಯಿ ದಾಲ್ ರೋಟಿ ಖಾ ರಹೆ ಹೋ. ಇಂಥ ಒಂದು ಗಾಯನ ಮಾಡಿದಂಥ ದಾಲ್ ರೋಟಿಯನ್ನು ತಿಂತಾ ಇದ್ದೀರಾ. ಅವರು ಬ್ರಾಹ್ಮಣ ಬಚ್ಚೋಂಕೋ ಬಾಪ್ ದಾದಕ್ಕೆ ಗ್ಯಾರಂಟಿ ಹೇ. ಬ್ರಾಹ್ಮಣ ಮಕ್ಕಳಿಗೆ ಬಾಪ್ ದಾದ ಗ್ಯಾರಂಟಿ ಕೊಡ್ತಾರೆ. ಏನು, ಎಂಥದೇ ಪರಿಸ್ಥಿತಿ ಬಂದರೂ ಮಕ್ಕಳೇ, ನಿಮಗೆ ನಾನು ದಾಲ್ ರೋಟಿ ಅಂತೂ ತಿನ್ನಿಸ್ತೀನಿ, ಅದರಿಂದ ಮೋಸ ಮಾಡೋದಿಲ್ಲ. ಆಸಕ್ತಿ ವಾಲ ಖಾನಾ ನಹಿ ಮಿಲೇಗಾ, ಲೇಕಿನ್ ದಾಲ್ ರೋಟಿ ಜರೂರು ಮಿಲೇಗಿ. ನೀವು ಇಷ್ಟಪಟ್ಟಂಥ ಊಟ ಸಿಗೋದಿಲ್ಲ, ದಾಲ್ ರೋಟಿ ಅಂತೂ ಸಿಗ್ತದೆ. दाल रोटी भी है, परिवार भी ठीक है और नाम कितना बाला है. ರೊಟ್ಟಿ ಬೇಳೆದು ಸಿಗ್ತದೆ, ಒಳ್ಳೆ ಪರಿವಾರ ಸಿಗ್ತದೆ, ಮತ್ತೀಗ ನಿಮ್ಮ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗಿದೆ. ಇತನಾ ಆಪ್ಕಾ ನಾಮ್ ಬಾಲಾ ಹೇ ಜೋ ಆಜ್ ಲಾಸ್ಟ್ ಜನ್ಮ ತಕ್ ಆಪ್ ಪಹುಂಚ್ ಗೈ ಹೋ. ಇಷ್ಟು ನಿಮ್ಮ ಹೆಸರು ಪ್ರಸಿದ್ಧಿ ಇದೆ ಅಂತಂದರೆ ಕೊನೆ ಜನ್ಮದವರೆಗೂ ನಿಮ್ಮ ಹೆಸರು ಪ್ರಸಿದ್ಧಿ ಇದೆ. ಲೇಕಿನ್ ಆಪ್ಗೆ जड़ चित्रों के नाम से अनेक आत्माएं अपना काम सिद्ध कर रही हैं. ಬಾಬಾ ಹೇಳ್ತಾರೆ, ನಿಮ್ಮ ಜಡ ಚಿತ್ರಗಳ ಎದುರುಗಡೆ ಕೂತ್ಕೊಂಡು ಭಕ್ತರು ಏನು ಮಾಡ್ತಿದ್ದಾರೆ, ತಮ್ಮ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೊಳ್ತಿದ್ದಾರೆ. ನಾವು ಆಪ್ ದೇವಿ ದೇವತಾओं ಲೇತೆ ಹೇ. ಹೆಸರು ತಾವು ದೇವಿ ದೇವತೆಗಳ ಹೆಸರನ್ನು ತಗೊಳ್ತಾರೆ. ಕಾಮ್ ಅಪನಾ ಸಿದ್ಧಿ ಕರ್ತೆ ಹೇ. ಹೆಸರು ನಿಮ್ದು ಹೇಳ್ತಾರೆ, ಕೆಲಸ ತಮ್ಮದು ಮಾಡ್ಕೊಳ್ತಾರೆ. ಇತನಾ ನಾಮ್ ಬಾಲಾ ಹೇ, ಇಷ್ಟು ನಿಮ್ಮ ಹೆಸರು ಪ್ರಸಿದ್ಧಿಯಾಗಿದೆ. ಏಕ್ ಜನ್ಮ ನಾಮ್ ಬಾಲಾ ನಹಿ ಹೋತಾ, ಸಾರಾ ಕಲ್ಪ ಆಪ್ಕಾ ನಾಮ್ ಬಾಲಾ ಹೇ. ಇದು ಒಂದೇ ಜನ್ಮದಲ್ಲಿ ನೀವು ಪ್ರಸಿದ್ಧಿಯಾಗಿಲ್ಲ, ಇಡೀ ಕಲ್ಪದಲ್ಲೇ ನಿಮ್ಮ ಹೆಸರು ಪ್ರಸಿದ್ಧಿಯಾಗಿದೆ. ತು ಸುಖಮಯ ಸಚ್ಚೆ ಸಂಪತ್ತಿವಾನ್ ಹೋ. ಹಾಗಾದರೆ ನೀವು ಸುಖಮಯ ಆಗಿದ್ದೀರಾ, ಸತ್ಯವಾದ ಸಂಪತ್ತಿವಾನ್ ಆಗಿದ್ದೀರಾ. ಬಾಪ್ ಕೆ ಸಂಪರ್ಕ ಮೇ ಆನೆ ಸೆ ಆಪ್ಕಾ ಭಿ ಶ್ರೇಷ್ಠ ಸಂಪರ್ಕ ಬನ್ ಗಯಾ ಹೇ. ನೀವು ಭಗವಂತನ ಸಂಪರ್ಕದಲ್ಲಿ ಬಂದಿರೋದರಿಂದ ನಿಮ್ಮ ಸಂಪರ್ಕನ ಕೂಡ ಏನಾಗಿದೆ, ಶ್ರೇಷ್ಠ ಆಗಿಬಿಟ್ಟಿದೆ. आपका ऐसा श्रेष्ठ संपर्क है जो आपके जड़ चित्रों की सेकंड में संपर्क की भी प्यासी है. ತಮ್ಮದು ಇಷ್ಟು ಶ್ರೇಷ್ಠ ಸಂಪರ್ಕ ಇದೆ, ತಮ್ಮ ಜಡ ಚಿತ್ರಗಳ ಮುಂದೆ 1 ಸೆಕೆಂಡ್ ಸಂಪರ್ಕ ಮಾಡೋಕ್ಕೆ ಪ್ಯಾಸಿಯಾಗಿದ್ದಾರೆ, ಹಲಪ್ತಿದ್ದಾರೆ ಆತ್ಮಗಳು. ಸಿರ್ಫ್ ದರ್ಶನ್ ಕೆ ಸಂಪರ್ಕಕ್ಕೆ ಭೀ ಕಿತನೆ ಪ್ಯಾಸೆ ಹೇ. ಕೇವಲ ದರ್ಶನ ಸಂಪರ್ಕದಲ್ಲಿ ಎಷ್ಟು ಹಲಪ್ತಿರ್ತಾರೆ. ಈಗ ತಿರುಪತಿಗೆ ಹೋಗ್ತಾರೆ, ಪಾಳಿ ಹಚ್ತಾರೆ, 2 ರಾತ್ರಿ ಪಾಳಿ ಹಚ್ತಾರೆ, ದೇವಿ ಕಡೆ ಹೋಗ್ತಾರೆ, ಹೋಗಬೇಕು ದರ್ಶನ ತಗೊಳ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿರ್ತಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಸಿರ್ಫ್ ದರ್ಶನ್ ಕೆ ಸಂಪರ್ಕ ಭೀ ಕಿತನೆ ಪ್ಯಾಸೆ, ಸಾರೆ ರಾತೆ ಜಾಗರಣ करते रहते हैं, सिर्फ सेकंड के दर्शन के संपर्क के लिए पुकारते रहते हैं. ಹೇ ಭಗವಂತ, ಒಂದೇ ಸೆಕೆಂಡ್ ನಮ್ಮ ದರ್ಶನದ ಸಂಪರ್ಕ ಕೊಡು ಸಾಕು ಅಂತ ಕರೀತಾರೆ, ಚಿಲ್ಲಾತಿರತ್ತೆ. ವಾ ಸಿರ್ಫ್ ಸಾಮ್ನೆ ಜಾವೆ, ಕೇವಲ 1 ಸೆಕೆಂಡ್ ನಮ್ಮ ಎದುರುಗಡೆ ಬಾ. ಕಿತನಾ ಸಹನ್ ಕರ್ತೆ ಹೇ, ಅದ್ರ ಸಲುವಾಗಿ ಎಷ್ಟೊಂದು ಸಹನೆ ಮಾಡ್ತಾರೆ. 12 ವರ್ಷ ತಪಸ್ ಮಾಡಿದವರು ಇದ್ದಾರೆ ಎಷ್ಟೆಷ್ಟು ಜನ. ಹೇ ಚಿತ್ರ ಐಸೆ ಚಿತ್ರ ಘರ್ ಮೇ ಭೀ ಹೋತೆ ಹೇ.
ಚಿತ್ರನೇ ಇರೋದು ಅಲ್ಲಿನೂ, ಅಂಥ ಚಿತ್ರನೇ ಮನೆಯಲ್ಲೂ ಇರ್ತದೆ. फिर भी एक सेकंड के सम्मुख संपर्क के लिए कितने पैसे हैं. ತಿರುಪತಿ ಚಿತ್ರ ಮನೆಯೊಳಗೆ ಇರ್ತದೆ, ಆದರೂ ಕೂಡ ತಿರುಪತಿ ಹೋಗಿ ಎದುರುಗಡೆ ಸಮ್ಮುಖ ಸಂಪರ್ಕ ಮಾಡಬೇಕು ಅಂತ इच्छे पड़ता एक बेहद के बाप के बनने के कारण सारे विश्व की आत्माओं से संपर्क हो गया. ಒಬ್ಬ ತಂದೆಯ ಸಂಪರ್ಕದಲ್ಲಿ ಬಂದಿರೋದರಿಂದ ನೀವು ಇಡೀ ವಿಶ್ವದ ಆತ್ಮಗಳ ಜೊತೆಗೆ ಸಂಪರ್ಕದಲ್ಲಿ ಬರ್ತೀರಾ. ಬೇಹದ್ಗೆ ಪರಿವಾರಕ್ಕೆ ಹೋಗೈ, ಇಡೀ ವಿಶ್ವದ ಪರಿವಾರದವರಾಗಿಬಿಟ್ಟಿರಿ. ವಿಶ್ವಕ್ಕೆ ಸರ್ವ ಆತ್ಮಾओं से ಸಂಪರ್ಕ ಬನ್ ಗಯಾ, ಇಡೀ ವಿಶ್ವದ ಎಲ್ಲ ಆತ್ಮಗಳ ಸಂಪರ್ಕ ಬಂತು. ತೋ ಚಾರೋ ಹಿ ಬಾತೆ ಅವಿನಾಶಿ ಪ್ರಾಪ್ತ ಹೇ. ಮೇಲಿನ 4 ಮಾತುಗಳು ಏನಾಗಿದ್ದಾವೆ? ಅವಿನಾಶಿ ಪ್ರಾಪ್ತಿ. ಇಸ್ಲಿಯೇ ಸದಾ ಸುಖಿ ಜೀವನ್ ಹೇ. ಅದರಿಂದ ಯಾವಾಗಲೂ ಸುಖಿ ಜೀವನ, ಪ್ರಾಪ್ತಿ ಸ್ವರೂಪ ಜೀವನ್ ಹೇ. ಸುಖ ಯಾವಾಗ ಅನ್ನಿಸ್ತದೆ? ಎಲ್ಲವೂ ಸಿಕ್ಕಿದೆ, ಎಲ್ಲವೂ ಪ್ರಾಪ್ತಿಯಾಗಿದೆ ಅಂದಾಗ ಮಾತ್ರ ನಾವು ಸುಖಮಯದಲ್ಲಿ ಇರ್ತೀವಿ. ಅದಕ್ಕೆ ಪ್ರಾಪ್ತಿ ಸ್ವರೂಪ ಜೀವನ ಅಂತ ಹೇಳ್ತಾರೆ. ಅಪ್ರಾಪ್ತ ನಹಿ ಕೋಯಿ ವಸ್ತು ಬ್ರಾಹ್ಮಣೋಂಕೆ ಜೀವನ್ ಮೇ. ಬ್ರಾಹ್ಮಣ ಜೀವನದಲ್ಲಿ ಅಪ್ರಾಪ್ತಿ ಅನ್ನೋ ವಸ್ತುನೇ ಇರೋದಿಲ್ಲ. ಯಹಿ ಆಪ್ಕೆ ಗೀತ್ ಹೇ. ऐसे ಪ್ರಾಪ್ತಿ ಸ್ವರೂಪ ಹೋನಾ ವಾ ಬನನಾ ಹೇ. ಈ ಥರ ಎಲ್ಲ ರೀತಿಯ ಪ್ರಾಪ್ತಿ ಸ್ವರೂಪ ಆಗಿದ್ದೀರೋ ಅಥವಾ ಇನ್ನೂ ಆಗಬೇಕು. तो सुनाया ना आज प्राप्ति स्वरूप बच्चों को देख रहे थे. ಕೇಳಿದ್ರಲ್ಲ ಇವತ್ತು ಬಾಬಾ ಪ್ರಾಪ್ತಿ ಸ್ವರೂಪ ಮಕ್ಕಳನ್ನು ನೋಡ್ತಾ ಇದ್ರು. जिस श्रेष्ठ जीवन के लिए दुनिया वाले कितनी मेहनत करते हैं. ಇಂಥ ಶ್ರೇಷ್ಠ ಜೀವನ ಬೇಕು ಅಂತ ಹೊರಗಡೆ ಜಗತ್ತಿನಲ್ಲಿ ಎಷ್ಟೊಂದು ಪರಿಶ್ರಮ ಪಡ್ತಿದ್ದಾರೆ. ಅವ್ರು ಆಪ್ನೆ ಕ್ಯಾ ಕಿಯಾ, ನೀವೇನು ಮಾಡಿದ್ರಿ? ಮೆಹನತ್ ಕಿ ವ ಮೊಹಬ್ಬತ್ ಕಿ. ಪರಿಶ್ರಮ ಪಟ್ಟರು, ಪ್ರೀತಿ ಮಾಡಿದರು. ಪ್ಯಾರ್ ಪ್ಯಾರ್ ಮೇ ಹಿ ಬಾಪ್ ಕೋ ಅಪ್ಪನಾ ಬನಾ ಲಿಯಾ. ಬಾಬನ ಪ್ರೀತಿ ಮಾಡಿ ಮಾಡಿ ತಂದೆಯನ್ನು ನಿಮ್ಮವನನ್ನಾಗಿ ಮಾಡ್ಕೊಂಡಿದ್ದೀರಾ. तो दुनिया वाले मेहनत करते हैं और आपने मोहब्बत से पा लिया. ಹೊರಗಡೆ ಇನ್ನೂ ಜನ ಏನು ಮಾಡ್ತಿದ್ದಾರೆ? ಪರಿಶ್ರಮ ಮಾಡ್ತಿದ್ದಾರೆ. ತಾವು ಪರಮಾತ್ಮನ ಪ್ರೀತಿಯನ್ನು ಆಕರ್ಷಣೆಯಲ್ಲಿ ತಮ್ಮವರನ್ನಾಗಿ ಮಾಡ್ಕೊಂಡಿದ್ದೀರಿ. ಬಾಬಾ ಕಹಾ ಅವ್ರ ಖಜಾನೋ ಕಿ ಚಾಬಿ ಮಿಲಿ. ಪ್ಯಾರ್ ಸೆ ಮೇರಾ ಬಾಬಾ ಅಂತ ಹೇಳಿದ್ವಿ, ಖಜಾನೆಯ ಚಾವಿ ಬಾಬಾ ಕೊಟ್ಬಿಟ್ರು. ದುನಿಯಾ ವಾಲೋಂ ಸೆ ಪೂಛೋ ತೋ ಕ್ಯಾ ಕಹೆಂಗೆ. ಕೇಳ್ರಿ ಹೊರಗಡೆ ಏನು ಹೇಳ್ತಾರೆ? ಕಮಾನಾ ಬಡಾ ಮುಷ್ಕಿಲ್ ಹೇ. ಗಳಿಸೋದು ಬಹಳ ಕಷ್ಟ ಇದೆ. ಬಾಬಾ ಹೇಳ್ತಾರೆ ಇಸ್ ದುನಿಯಾ ಮೇ ಚಲ್ನಾ ಬಡಾ ಮುಷ್ಕಿಲ್ ಹೇ. ಮತ್ತು ಹೇಳ್ತಾರೆ ಗಳಿಕೆ ಮಾಡೋದು ಅಷ್ಟೇ ಕಷ್ಟ ಅಲ್ಲ, ನಡೆಯೋದು ಜೀವನ ಮಾಡೋದು ಕಷ್ಟ ಇದೆ. ಅವ್ರು ಆಪ್ ಕ್ಯಾ ಕೇತೆ ಹೋ, ನೀವೇನು ಹೇಳ್ತೀರಾ? ಕದಮ್ ಮೇ ಪದಂ ಕಮಾನಾ ಹೇ. ನಾವು ಒಂದು ಹೆಜ್ಜೆನಲ್ಲಿ ಪದಮದಷ್ಟು ಗಳಿಕೆ ಮಾಡ್ತೀವಿ. ಅವ್ರ ಚಲನಾ ಕಿತನಾ ಸಹಜ ಹೇ. ನಡೆಯೋದು ಬಹಳ ಸಹಜ ಇದೆ. ಉಡ್ತಿ ಕಲಾ ಹೇ ತೋ ಚಲ್ನೆ ಸೆ ಭಿ ಬಚ್ ಗಯೆ. ಬರೀ ಚಲನ ಅಲ್ಲ ಅಷ್ಟು ನಮ್ಮದು, ಉಡ್ತಿ ಕಲಾ ಇದೆ. ಹಾರೋದು ಅಂತಂದ್ರೆ ಏನು? ನಡೆಯೋದ್ರಿಂದ ಬಚಾವಾಗೋದು. ಬಾಬಾ ಹೇಳ್ತಾರೆ ಆಪ್ ಕಹೆಂಗೆ ಚಲನಾ ಕ್ಯಾ ಉಡ್ನಾ ಹೇ. ನೀವೇನು ಹೇಳ್ತೀರಾ? ನಡೆಯೋದು ಹಾರೋದು ಕಿತನಾ ಅಂತರ್ ಹೋ ಗಯಾ. ಬಾಪ್ ದಾದಾ ಆಜ್ ವಿಶ್ವಕ್ಕೆ ಸಭಿ ಬಚ್ಚೋं को देख रहे थे. ಬಾಪ್ ದಾದಾ ಇಂದು ವಿಶ್ವದ ಎಲ್ಲ ಮಕ್ಕಳನ್ನು ನೋಡ್ತಾ ಇದ್ರು. ಸಭಿ ಅಪ್ನಿ ಅಪ್ನಿ ಪ್ರಾಪ್ತಿ ಕಿ ಲಗನ್ ಮೇ ಲಗೆ ಹುಯೇ ಹೇ. ಎಲ್ಲರೂ ತಮ್ಮ ತಮ್ಮ ಪ್ರಾಪ್ತಿಯ ಲಗನ್ನಲ್ಲಿದ್ದರು. ಲೇಕಿನ್ ರಿಸಲ್ಟ್ ಕ್ಯಾ ಹೇ? ರಿಸಲ್ಟ್ ಏನಾಗಿದೆ? ಸಬ್ ಖೋಜ್ ಕರ್ನೆ ಮೇ ಲಗೆ ಹುಯೇ. ಎಲ್ಲರೂ ಹುಡುಕ್ತಿದ್ದಾರೆ, ಒಟ್ಟೇನೋ ಹುಡುಕೋದು ಅಂದರೆ ಹುಡುಕೋದು. ಸೈನ್ಸ್ ವಾಲೆ ದೇಖೋ ಅಪ್ನಿ ಖೋಜ್ ಮೇ ಇತನೆ ವ್ಯಸ್ತ ಹೇ. ವಿಜ್ಞಾನಿಗಳು ಅವ್ರು ಏನೇನೋ ಇನ್ವೆನ್ಷನ್ ಮಾಡ್ತಾರೆ, ಅದರಲ್ಲಿ ಮುಳುಗಿಬಿಟ್ಟಿದ್ದಾರೆ. ಜೋ ಅವ್ರು ಕುಚ್ ನಹಿ ಸೋಚ್ತಾ, ಮತ್ತೇನೋ ಬೇರೆ ವಿಚಾರ ಮಾಡೋದಿಲ್ಲ. ಮಹಾನ್ ಆತ್ಮಾಯ ದೇಖೋ ಪ್ರಭು ಕೋ ಪಾನೆ ಕಿ ಖೋಜ್ ಮೇ ಲಗಿ ಹುಯಿ ಹೇ. ಇನ್ನು ಸನ್ಯಾಸಿಗಳು, ಮಹಾನ್ ಆತ್ಮಗಳು ಭಗವಂತ ಎಲ್ಲಿದ್ದಾನೆ, ಹೆಂಗಿದ್ದಾನೆ, ಎಲ್ಲಿರ್ತಾನೆ, ಏನು ಮಾಡ್ತಾನೆ ಅದ್ರ ಹುಡುಕಾಟದಲ್ಲಿದ್ದಾರೆ. ಆ ಛೋಟಿ ಸಿ ಭ್ರಾಂತಿ ಕೆ ಕಾರಣ ಪ್ರಾಪ್ತಿ ಸೇ ವಂಚಿತ್ ಹೇ. ಹುಡುಕ್ತಿದ್ದಾರೆ, ಎಲ್ಲರೂ ಮಾಡ್ತಿದ್ದಾರೆ, ಸ್ವಲ್ಪ ಅವ್ರಿಗೆ ಭ್ರಾಂತಿ ಇದೆ. ಆ ಭ್ರಾಂತಿ ಇರೋದರಿಂದ ಪ್ರಾಪ್ತಿಯಿಂದ ವಂಚಿತ ಆಗ್ತಿದ್ದಾರೆ. ಏನು ಆ ಭ್ರಾಂತಿ? ಆತ್ಮ ಹಿ ಪರಮಾತ್ಮ ಹೇ ವ ಸರ್ವವ್ಯಾಪಿ ಪರಮಾತ್ಮ ಹೇ. ಇಸ್ ಭ್ರಾಂತಿ ಕೆ ಕಾರಣ ಖೋಜ್ ಮೇ ಹಿ ರಹ ಗಯೇ. ಅವ್ರೇನು ಮಾಡಿಬಿಟ್ರು? ಆತ್ಮನೇ ಪರಮಾತ್ಮ ಇದ್ದಾನೆ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅನ್ನೋ ಭ್ರಾಂತಿಯಿಂದ ಅವ್ರು ಏನು ಮಾಡ್ತಿದ್ದಾರೆ? ಇನ್ನೂ ಹುಡುಕಾಡ್ತಿದ್ದಾರೆ. ಎಲ್ಲ ಕಡೆ ಇದ್ದಾನಂತಂದಾಗ ಎಲ್ಲಂತ ಹುಡುಕಾಡೋದು? ಪ್ರಾಪ್ತಿ ಸೇ ವಂಚಿತ್ ರಹ ಗಯೇ ಹೇ. ಪ್ರಾಪ್ತಿಯಿಂದ ವಂಚಿತ ಆಗಿದ್ದಾರೆ. ಸೈನ್ಸ್ ವಾಲೆ ಭಿ ಅಭಿ ಅವರು ಆಗೇ ಹೇ
ವಿಜ್ಞಾನಿಗಳು ಮುಂದಿದ್ದಾರೆ. ಐಸಾ ಕರ್ತೆ ಕರ್ತೆ ಏನು ಮಾಡಿದರು, ಹುಡುಕ್ತಾ ಹುಡುಕ್ತಾ ಇಲ್ಲೋದ್ರು, ಚಂದ್ರನ ಕಡೆ ಹೋದರು, ನಕ್ಷತ್ರಗಳ ನೋಡಿದರು. ದುನಿಯಾ ಬನಾಯಂಗೆ ಖೋಸ್ತೆ ಖೋಸ್ತೆ ಖೋ ಗಯೇ ಹೇ. ಇಡೀ ಜಗತ್ತು ಏನಾಗಿದೆ, ಹುಡುಕುವುದರಲ್ಲಿ ಮುಳುಗಿಬಿಟ್ಟಿದ್ದಾರೆ. ಶಾಸ್ತ್ರವಾದಿ ದೇಖೋ ಶಾಸ್ತ್ರಾರ್ಥಕ್ಕೆ ಚಕ್ಕರಮೇ ವಿಸ್ತಾರಮೇ ಖೋ ಗಯೇ ಹೇ. ಅವರು ಶಾಸ್ತ್ರಗಳನ್ನು ಓದಿ ಓದಿ ಮತ್ತು ಇನ್ನೊಂದೇನೇನೇನೋ ಬರ್ಕೊಂತ ಅದರಲ್ಲಿ ಮುಳುಗಿಬಿಟ್ಟಿದ್ದಾರೆ. ಶಾಸ್ತ್ರಾರ್ಥ ಕ ಲಕ್ಷ್ಯ ಸೇ ವಂಚಿತ್ ಹೋ ಗಯೇ ಹೇ. ಶಾಸ್ತ್ರದ ಲಕ್ಷ್ಯ ಅರ್ಥ ಅದರಿಂದ ಏನಾಗ್ಬಿಟ್ಟಿದ್ದಾರೋ ವಂಚಿತ ಆಗಿಬಿಟ್ಟಿದ್ದಾರೆ. ಇನ್ನು ರಾಜನೇತಾओं को देखो ಕುರ್ಸಿ ಕಿ ಭಾಗ್ ದೌಡ್ ಮೇ ಖೋಯೆ ಹುಯೇ ಹೇ. ಎಲ್ಲಿ ಕುರ್ಚಿ ಸಿಕ್ಕ ಮೇಲೆ ಕಳ್ಕೊತೀನಿ ಅನ್ನೋ ಚಿಂತೆ, ಕಳ್ಕೊಂಡ್ಮೇಲೆ ಹೇಗೆ ಪಡ್ಕೊಳ್ಬೇಕು ಅನ್ನೋ ಚಿಂತೆ, ಅದರಲ್ಲೇ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಸಿಕ್ಕರು ಆರಾಮಿಲ್ಲ, ಸಿಗದೇ ಇದ್ದರೂ ಆರಾಮಿಲ್ಲ. और दुनिया के अनजान आत्माएं देखो विनाशी प्राप्ति के तिनके के सहारे को असली सहारा समझ बैठ गई है. ಇನ್ನು ಹೊರಗಡೆ ಸಾಮಾನ್ಯ ಆತ್ಮಗಳು ಏನು ಮಾಡ್ತಿದ್ದಾರೆ, ವಿನಾಶಿ ಪ್ರಾಪ್ತಿ, ವಿನಾಶ ಆಗ್ತಕ್ಕಂಥ ಪ್ರಾಪ್ತಿಗಳ ಹಿಂದೆ ಬಿದ್ದು ಅವುಗಳನ್ನು ಆಧಾರವಾಗಿಟ್ಕೊಂಡು, ಅಂದರೆ ಟೊಂಗೆಗಳನ್ನು ಆಧಾರವಾಗಿಟ್ಟು ಹಿಡ್ಕೊಂಡು ಅದೇ ನಿಜವಾದ ಆಧಾರ ಅಂತ ತಿಳ್ಕೊಂಡು ಏನು ಮಾಡ್ತಿದ್ದಾರೆ, ಕೂತ್ಬಿಟ್ಟಿದ್ದಾರೆ. ಅವ್ರು ಆಪ್ನೆ ಕ್ಯಾ ಕಿಯಾ, ನೀವೇನು ಮಾಡಿದ್ರಿ, ವಹ ಖೋಯೆ ಹುಯೇ ಹೇ ಅವ್ರು ಆಪ್ನೆ ಪಾಲಿಯಾ ಹೇ. ಅವ್ರು ಕಳ್ಕೊಂಡಿದ್ದಾರೆ, ನೀವು ಪಡ್ಕೊತೀರ. ಭ್ರಾಂತಿ ಕೋ ಮಿಟಾಲಿಯಾ, ನೀವು ಭ್ರಾಂತಿಯನ್ನೇ ತೆಗೆದುಬಿಟ್ರಿ. ಏನು ಭ್ರಾಂತಿ, ಆತ್ಮ ಸೋ ಪರಮಾತ್ಮ, ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅಂತ ಹೇಳಿದ್ವಿ, ತಿಳ್ಕೊಂಡ್ವಿ. तो प्राप्ति स्वरूप हो गए, इसलिए सदा प्राप्ति स्वरूप ಶ್ರೇಷ್ಠ ಆತ್ಮಾಯೇ ಹೋ. ಆದ್ದರಿಂದ ನೀವು ಯಾವಾಗಲೂ ಸದಾ ಪ್ರಾಪ್ತಿ ಸ್ವರೂಪ ಆಗಿದ್ದೀರಿ, ಆದ್ದರಿಂದ ಶ್ರೇಷ್ಠ ಆತ್ಮಗಳು ಆಗಿದ್ದೀರಾ. अच्छा, ऐसे अविनाशी प्राप्ति स्वरूप बच्चों को, सदा सर्व संबंधों के अनुभव करने वाले बच्चों को, सदा अविनाशी संपत्तिवान बच्चों को, सदा बाप समान श्रेष्ठ संस्कार और सदा स्व के भाव में रहने वाले, सर्व प्राप्तियों के भंडार, सर्व प्राप्तियों के महान दानी बच्चों को बाप दादा का याद प्यार और नमस्ते. अच्छा.